ಇವತ್ತಿನ ವಿಷಯ ನಮ್ಮ ತಾಲೂಕಿನ ಒಬ್ಬ ಹಿರಿಯ ಮುಖಂಡರು ಅವರಿಗೆ ಒಂದು ಪಕ್ಷ ಗುರುತಿಸಿ ಅವರಿಗೆ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡವ್ರೆ. ಅದಕ್ಕೆ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಜಿ ಆನಂದ್ ರೆಡ್ಡಿ ಸಾರ್ ಅವರು ಆ ಸದಸ್ಯತ್ವವನ್ನು JDS ಪಕ್ಷದ ಕೋರ್ ಕಮಿಟಿ ಸದಸ್ಯರನ್ನಾಗವ್ರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮುಂದೆ ಏನು ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿ ಮೂಲಕ ನಮ್ಮ ತಾಲೂಕು ಗಡಿಭಾಗ ಆಗಿದೆ. ಈ ಗಡಿಭಾಗವನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಪಡಿಸಲಿ. ಅವರ ಹಿಂದೆ ಸುಮಾರು ಚುನಾವಣೆಗಳು ಮಾಡಿಕೊಂಡು ಬರ್ತಾವ್ರೆ. ಅವರು ನಾವೆಲ್ಲ ಕಂಡಿದ್ದೀವಿ. ಒಂದು ಫೈರ್ ಬ್ರ್ಯಾಂಡ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಒಂದು ಪಕ್ಷಕ್ಕೆ ಸೀಮಿತರಲ್ಲ. ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, JDS ಪಕ್ಷ ಆಗಲಿ, ಅವರು ಕೊಟ್ಟಂತ ಒಂದು ಜವಾಬ್ದಾರಿಯನ್ನು ಮನಸ್ಫೂರ್ತಿಯಾಗಿ ತಗೊಂಡು ಒಂದು ಪ್ರಾಮಾಣಿಕತೆಯಿಂದ ನಿಭಾಯಿಸುವಂತ ನಾಯಕರು ಯಾರಾದ್ರೂ ಇದ್ರೆ ಅದು ಕೇವಲ ನಮ್ಮ ಆನಂದ್ ರೆಡ್ಡಿ ಸಾರ್ ಅವರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, 2014ರಲ್ಲಿ ಕೊತ್ತೂರು ಮಂಜಣ್ಣ ಅವರ ಒಂದು ಹಾದಿಯಲ್ಲಿ ಚುನಾವಣೆ ನಡೆಸಿದ್ರು. ಅದು ಸಕ್ಸಸ್ ಆಯ್ತು. ಮತ್ತೆ ಕೇವಲ 17 ದಿನದಲ್ಲಿ ನಮ್ಮ ಮಾಜಿ ಶಾಸಕರು ನಾಗೇಶ್ ಸಾರ್ ಅವರು ಬಂದ್ರು. ಅವ್ರ ಜೊತೆಯಲ್ಲಿ ಇದ್ದು ಆ ಚುನಾವಣೆಯನ್ನು ನಿಭಾಯಿಸಿದ್ರು. ಅದು ಸಕ್ಸಸ್ ಅನ್ನು ಮಾಡಿಕೊಟ್ರು. ಮತ್ತೆ ಇದಾದ್ಮೇಲೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಬಂದ್ರು. ಅವ್ರ ಜೊತೆಯಲ್ಲಿ ಇದ್ದು ಚುನಾವಣೆಯನ್ನು ನಡೆಸ್ಕೊಟ್ರು. ಅದು ಸಕ್ಸಸ್ ಆಯ್ತು. ಅದಕ್ಕಾಗಿ ನಾನು ಫೈರ್ ಬ್ರ್ಯಾಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ನಾಯಕರು ನಮ್ಮ ತಾಲೂಕಲ್ಲಿ ಅವ್ರಂದ್ರೆ ನಮಗೆ ಬಹಳ ಹೆಮ್ಮೆಕರ. ಅಂತ ಒಂದು ನಾಯಕನನ್ನ ಒಂದು ಪಕ್ಷ ಗುರುತಿಸಿ ಇವತ್ತು ಒಂದು ಕೋರ್ ಕಮಿಟಿ, ರಾಜ್ಯ ಕೋರ್ ಕಮಿಟಿ ಸದಸ್ಯನಾಗಿ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡ ಸಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸದಸ್ಯರು, ಕೇಂದ್ರ ಸಚಿವರು HD ಕುಮಾರಣ್ಣ ಅವರು, ಮತ್ತೆ ನಮ್ಮ ತಾಲೂಕ್ ಅಧ್ಯಕ್ಷರು ಹಾಗೂ ಹಾಲ್ ಡೈರಿ ಅಧ್ಯಕ್ಷರು ಕಾಡೇನಹಳ್ಳಿ ನಾಗರಾಜಣ್ಣ ಸಾರ್ ಅವರು, ಮತ್ತೆ ಇನ್ನೊಬ್ಬ ನಾಯಕರು ಶಾಮೇಗೌಡರು, ಅವರು ಹಾಲ್ ಡೈರಿ ಅಧ್ಯಕ್ಷರು, ಮತ್ತೆ ನಮ್ಮ ನಗರಸಭೆ ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರು ಮುರಳಿ ಸಾರ್ ಅವರು, ಇವರೆಲ್ಲರೂ ಸೇರಿ ಅವರನ್ನು ಗುರುತಿಸಿ ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥ್ ಸಾರ್ ಅವರು, ಇವರು ಎಲ್ಲರೂ ಗುರುತಿಸಿ ಅವರನ್ನು ಕರ್ಕೊಂಡೋಗಿ ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡವ್ರೆ. ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮುಂದೆ ನಮ್ಮ ತಾಲೂಕಿಗೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಮ್ಮ ನಂಬಿಕೆ, ನಮಗೆ ಒಂದು ಆಶಯ ಮೂಡಿದೆ. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ನಮ್ಮ ತಾಲೂಕಿನ ಜನತೆಗೆ ಒಂದು ಒಳ್ಳೆ ಆಡಳಿತ ಕೊಡಲಿ ಅಂತ ಭಾವಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.